ರೇಣುಕಾಸ್ವಾಮಿಯ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಈಗಾಗಲೇ ಮಧ್ಯಂತರ ಜಾಮೀನನ್ನ ದರ್ಶನ್ ಪಡೆದುಕೊಂಡಿದ್ದಾರೆ. ಬಟ್ ಸರ್ಜರಿ ಇಲ್ಲಿ ತನಕ ಮಾಡಿಸಿಲ್ಲ. ಇದನ್ನ ಯಾಕೆ ಮಾಡಿಸಿಲ್ಲ ಅನ್ನೋದು ಕುರಿತಂತೆ ಹೈಕೋರ್ಟ್ಗೆ ನಿನ್ನೆ ಬಿಜಿಎಸ್ ವೈದ್ಯರ ತಂಡ ರಿಪೋರ್ಟ್ ಅನ್ನು ಕೊಟ್ಟಿದೆ. ಆ ರಿಪೋರ್ಟ್ ನಲ್ಲಿ ಏನೆಲ್ಲ ಅಂಶಗಳಿದೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಧ್ಯಂತರ ಬೇಲ್ ನಲ್ಲಿರುವಂತಹ ದರ್ಶನ್ ಇಲ್ಲಿ ತನಕ ಆಪರೇಷನ್ ಅನ್ನು ಮಾಡಿಸಿಲ್ಲ. ಇದಕ್ಕೆ ಮೇನ್ ಕಾರಣ ರಕ್ತದೊತ್ತಡ ಅಂದ್ರೆ ಬಿಪಿಯ ಕಾರಣ ಒಡ್ಡಿ ಇನ್ನೂ ಸರ್ಜರಿಯನ್ನ ಮಾಡಿಸಿಲ್ಲ. ಶಸ್ತ್ರಚಿಕಿತ್ಸೆಗೆ ಮಾನಸಿಕವಾಗಿ ದರ್ಶನ್ ಸಿದ್ಧವಾಗಿಲ್ಲ ಅಂತ ಕೂಡ ಉಲ್ಲೇಖಿಸಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಜೊತೆಗೆ ಹಲವು ವಿಚಾರಗಳನ್ನ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇಲ್ಲಿ ತನಕ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕ ಆಲ್ಮೋಸ್ಟ್ 4ನೇ ವಾರಕ್ಕೆ ಕಾಲಿಡ್ತಾ ಇದ್ದಾರೆ. 3 ವಾರ ಕಳೆದು ಹೋಗಿದೆ. 6 ವಾರದಲ್ಲಿ 4 ವಾರ ಮುಗಿದ್ರೂ ಇನ್ನೂ ಆಪರೇಷನ್ ಯಾಕೆ ಮಾಡಿಸ್ತಾ ಇಲ್ಲ ಅನ್ನೋ ರಿಪೋರ್ಟ್ ಅನ್ನ ಸ್ಟೇಟಸ್ ಅನ್ನ ಹೆಲ್ತ್ ಸ್ಟೇಟಸ್ ಏನಿದೆ ಅನ್ನೋದನ್ನ ಕೊಟ್ಟಿದ್ದಾರೆ. ಕೋರ್ಟೇ ಸೂಚನೆ ಕೊಟ್ಟಿತ್ತು, ವಾರದ ಒಳಗೆ ನೀವು ಹೆಲ್ತ್ ಸ್ಟೇಟಸ್ ಅನ್ನು ಕೊಡಬೇಕು ಅಂತ. ಸ್ಟೇಟಸ್ ನ ನಂತರ ಮತ್ತೊಂದ್ಸಲ ನಿನ್ನೆ ಹೈಕೋರ್ಟ್ ನಲ್ಲಿ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಬಂದಂತಹ ಸಂದರ್ಭದಲ್ಲಿ ದರ್ಶನ್ ಮೆಡಿಕಲ್ ರಿಪೋರ್ಟ್ ಏನ್ ಹೇಳ್ತಾ ಇದೆ ಅನ್ನೋದನ್ನ ವೈದ್ಯರ ತಂಡ ಸಲ್ಲಿಕೆ ಮಾಡಿದ್ದಾರೆ. ಸೊ ಇದರಲ್ಲಿ ಅನೇಕ ಅಂಶಗಳು ಇದಾವೆ. ಸೊ ಒಂದೊಂದಾಗಿ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋದಾದ್ರೆ ವರದಿಯಲ್ಲಿ ಪ್ರಮುಖವಾಗಿ ಉಲ್ಲೇಖ ಆಗಿರುವಂತಹ ಅಂಶಗಳು ಏನೇನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ದರ್ಶನ್ಗೆ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ತಯಾರಿಯನ್ನ ಮಾಡಲಾಗ್ತಾ ಇದೆ ಅನ್ನೋದನ್ನ ರಿಪೋರ್ಟ್ ನಲ್ಲಿ ಉಲ್ಲೇಖಿಸಿದ್ದಾರೆ ವೈದ್ಯಾಧಿಕಾರಿಗಳು. ದರ್ಶನ್ ಕೂಡ ಶಸ್ತ್ರಚಿಕಿತ್ಸೆಗೆ ತಯಾರಾಗ್ತಾ ಇದ್ದಾರೆ. 4 ವಾರ ಆದ್ರೂ ಇನ್ನು ರೆಡಿ ಆಗ್ತಾ ಇದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖ ಆಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ದರ್ಶನ್ಗೆ ಅತಿಯಾದ ರಕ್ತದೊತ್ತಡದ ಸಮಸ್ಯೆ ಎದುರಾಗಿದೆ. ಅಂದ್ರೆ ಬಿಪಿ ವೇರಿಯೇಷನ್ ಸಿಕ್ಕಾಪಟ್ಟೆ ಆಗ್ತಿದೆ ಅಂತ. ಸಹಜವಾಗಿ ಈಗ ಸರ್ಜಿಕಲ್ ಆಪರೇಷನ್ ಮಾಡಬೇಕಾದ್ರೆ ಅಂಡರ್ ದ ನೈಫ್ ಹೋಗಬೇಕಾದ್ರೆ ಬಿಪಿ ಎಲ್ಲ ಕಂಟ್ರೋಲ್ ಅಲ್ಲಿ ಇರಬೇಕು. ಇವ್ರು ಹೇಳ್ತಾ ಇರೋದು ಬಿಪಿ ಈಗ ವೇರಿಯೇಷನ್ ಆಗ್ತಾ ಇದೆ ಅಂತ. ಇಲ್ಲೂ ಒಂದು ಕ್ಯಾಚ್ ಇದೆ. ವಿಮ್ಸ್ ವೈದ್ಯರು ರಿಪೋರ್ಟ್ ಕೊಟ್ರಲ್ಲ, ಅದ್ರಲ್ಲಿ ಬಿಪಿ ವೇರಿಯೇಷನ್ ಬಗ್ಗೆ ಎಲ್ಲೂ ಮೆನ್ಷನ್ ಆಗಿರಲಿಲ್ಲ. ಈಗ ಸಡನ್ ಆಗಿ ಬಿಪಿ ವೇರಿಯೇಷನ್ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಸೊ ಕುತೂಹಲ ಇದೆ. ಆಪರೇಷನ್ ಮಾಡಬೇಕು ಅಂದ್ರೆ ರಕ್ತದೊತ್ತಡ ಸಮತೋಲನ ಆಗಿರಬೇಕು, ಅಂದ್ರೆ ಫುಲ್ ಕಂಟ್ರೋಲ್ಗೆ ಬರಬೇಕು. ಆಗ ಮಾತ್ರ ಆಪರೇಷನ್ ಸಕ್ಸಸ್ ಆಗುತ್ತೆ, ಇಲ್ಲಾಂದ್ರೆ ಅದು ಎಡವಟ್ಟಾಗ್ಬಿಡುತ್ತೆ. ಸೊ ಅದೇ ರೀಸನ್ ಅನ್ನ ಕೊಟ್ಟಿದ್ದಾರೆ. ದರ್ಶನ್ ರಕ್ತದೊತ್ತಡ ಸಮಸ್ಯೆ ಸಮತೋಲನಕ್ಕೆ ಇನ್ನೂ ಕಂಟ್ರೋಲ್ಗೆ ಬರ್ತಾ ಇಲ್ಲ ಅನ್ನೋದು ವೈದ್ಯರು ಕೊಟ್ಟಿರುವಂತಹ ರಿಪೋರ್ಟ್ ನಲ್ಲಿ ಅಡಕವಾಗಿದೆ. ಇದಕ್ಕೋಸ್ಕರ ಹಿಂದಡಿ ಇಡ್ತಾ ಇದ್ದಾರೆ ಅವರು ಅನ್ನೋದು ಮಾಹಿತಿ. ದರ್ಶನ್ ಕೂಡ ಶಸ್ತ್ರಚಿಕಿತ್ಸೆಗೆ ಮಾನಸಿಕವಾಗಿ ಇನ್ನೂ ಸಿದ್ಧ ಆಗ್ಬೇಕಾಗಿದೆ ಅಂತ. ಬೇಲ್ ತಗೊಳ್ಬೇಕಾದ್ರೆ ಇಮಿಡಿಯೇಟ್ ಆಪರೇಷನ್ ಆಗಬೇಕು ಅಂತ ಹೇಳಿದ್ರು. ಬಟ್ ಇನ್ನೂ ಅವರು ಮಾನಸಿಕವಾಗಿ ರೆಡಿ ಆಗಿಲ್ಲ ಅನ್ನೋದನ್ನ ರಿಪೋರ್ಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಸದ್ಯಕ್ಕಂತೂ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮುಂದುವರೆದಿದೆ, ಸಾಂಪ್ರದಾಯಿಕ ಚಿಕಿತ್ಸೆ ಮುಂದುವರೆದಿದೆ ಅನ್ನೋ ಹೆಲ್ತ್ ಸ್ಟೇಟಸ್ ಬಗ್ಗೆ ವರದಿಯನ್ನ ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಫಿಸಿಯೋಥೆರಪಿ ಮತ್ತು ಔಷಧಿಗಳಿಂದ ಸಮಸ್ಯೆ ನಿಯಂತ್ರಣದಲ್ಲಿ ಇಡುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಇನ್ಫ್ಲೇಮೇಷನ್ ಕಡಿಮೆ ಮಾಡೋ ನಿಟ್ಟಿನಲ್ಲಿ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ಆಪರೇಷನ್ ಯಾಕೆ ಆಗಿಲ್ಲ ಅಂದ್ರೆ ಇವೆಲ್ಲವೂ ರೀಸನ್ ಅನ್ನೋದು ದರ್ಶನ್ಗೆ ಟ್ರೀಟ್ ಮಾಡ್ತಾ ಇರುವಂತಹ ವೈದ್ಯರು ಹೇಳ್ತಾ ಇರೋದು. ಡೀಟೇಲ್ಸ್ ಕೊಡ್ತಾರೆ. ಮುರಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುರಳಿ, ಈಗ ಬಿಪಿ ವೇರಿಯೇಷನ್ ನ ಕಾರಣಕ್ಕೋಸ್ಕರ ಟ್ರೀಟ್ಮೆಂಟ್ ಅಥವಾ ಸರ್ಜಿಕಲ್ ಆಪರೇಷನ್ ಮಾಡಕ್ ಸಾಧ್ಯ ಆಗ್ತಿಲ್ಲ ಅಂತಿದ್ದಾರೆ. ಬಟ್ ವಿಮ್ಸ್ ರಿಪೋರ್ಟ್ ಅನ್ನು ನೋಡ್ತಾ ಇದ್ವಿ ನಾವು, ಅಥವಾ ದರ್ಶನ್ ಜೈಲಿಗೆ ಹೋದ ಸಂದರ್ಭದಲ್ಲೂ ರಿಪೋರ್ಟ್ಗಳು ಇದಾವೆ. ಅದ್ರಲ್ಲಿ ಎಲ್ಲೂ ಕೂಡ ಬಿಪಿ ವೇರಿಯೇಷನ್ ಸಮಸ್ಯೆ ಇದೆ ಅವ್ರಿಗೆ ಅನ್ನೋದು ಮೆನ್ಷನ್ ಆಗಿಲ್ಲ. ಈಗ ಆಲ್ ಆಫ್ ಅ ಸಡನ್ ಆಪರೇಷನ್ ಡೇಟ್ ದಿನಾಂಕ ನಿಗದಿ ಮಾಡಬೇಕಾದ್ರೆ ಬಿಪಿ ವೇರಿಯೇಷನ್ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿರೋದು ಅನೇಕ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ, ಅನುಮಾನಕ್ಕೂ ಕಾರಣ ಆಗ್ತಾ ಇದೆ. ಏನ್ ಇಂಪ್ಯಾಕ್ಟ್ ಆಗ್ಬೋದು ಹಾಗಾದ್ರೆ? ಇದನ್ನ ಯಾವ ರೀತಿ ಕೋರ್ಟ್ ನೋಡುತ್ತೆ? ಖಂಡಿತವಾಗಿ ಮಮತಾ, ಯಾಕೆಂದ್ರೆ ಇದುವರೆಗೂ ಕೂಡ ಬಿಪಿಯ ಸಮಸ್ಯೆ ಇದೆ ಅಂತ ಎಲ್ಲೂ ಕೂಡ ಉಲ್ಲೇಖವನ್ನ ಮಾಡಿಲ್ಲ. ಯಾಕೆಂದ್ರೆ ಅವರ ವೈದ್ಯಕೀಯ ಪರೀಕ್ಷೆಗಳಿರ್ಬೋದು, ಜೊತೆಗೆ ಅವರನ್ನ ನ್ಯಾಯಾಂಗದ ಮುಂದೆ ಹಾಜರುಪಡಿಸೋ ಸಂದರ್ಭದಲ್ಲೂ ಇರ್ಬೋದು, ಅವರ ಬಿಪಿಯನ್ನ ಚೆಕ್ ಮಾಡಿದ ಸಂದರ್ಭದಲ್ಲಿ ಅವರ ಬಿಪಿ ಸಮತೋಲನದಲ್ಲಿತ್ತು, ಯಾವುದೇ ರೀತಿಯ ಸಮಸ್ಯೆಗಳ ಉಂಟಾಗ್ತಾ ಇರಲಿಲ್ಲ. ಯಾವಾಗ ಈ 3 ವಾರಗಳು ಕಳೆದೋಗಿದ್ದಾವೆ, 3 ವಾರ ಕಳೆದೋದ ಬಳಿಕ ಒಂದು ಹೊಸ ರಿಪೋರ್ಟ್ ಅನ್ನ ಕೊಡ್ತಾರೆ. ಮೊದಲ ಹಂತದ ರಿಪೋರ್ಟ್ ನಲ್ಲಿ ಅವರನ್ನ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ನಲ್ಲಿ ಇಟ್ಟಿದ್ದೀವಿ, ಜೊತೆಗೆ ಅವರನ್ನ ಮಾನಸಿಕವಾಗಿ ಸ್ಥಿಮಿತ ಮಾಡಲಿಕ್ಕೆ ಅಂದ್ರೆ ಆಪರೇಷನ್ಗೆ ಒಪ್ಪಿಕೊಳ್ಳೋ ರೀತಿಯಲ್ಲಿ ಅವರ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಮೊದಲ ರಿಪೋರ್ಟ್ ನಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಇದ್ದಕ್ಕಿದ್ದಂತೆ ಎರಡನೇ ರಿಪೋರ್ಟ್ ಏನ್ ಬರ್ತದೆ, ಎರಡನೇ ರಿಪೋರ್ಟ್ ನಲ್ಲಿ ಅವರ ರಕ್ತದೊತ್ತಡ, ಅತಿಯಾದ ರಕ್ತದೊತ್ತಡದಿಂದ ಬಳಲ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಒಂದು ಇಂಜೆಕ್ಷನ್ ಅನ್ನ ಅನಸ್ತೇಶಿಯನ್ನ ಕೊಡಬೇಕಾದ್ರೆ, ಯಾಕಂದ್ರೆ ಸ್ಪೈನಲ್ ಕಾರ್ಡ್ ಆಪರೇಷನ್ ಅನ್ನ ಮಾಡ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ಅನಸ್ತೇಶಿಯನ್ನ ಕೊಡಬೇಕಾದಂತ ಅನಿವಾರ್ಯತೆಗಳಿರ್ತವೆ. ಅನಸ್ತೇಶಿಯನ್ನ ಕೊಡೋ ಸಂದರ್ಭದಲ್ಲಿ ಬಿಪಿಯ ವೇರಿಯೇಷನ್ ಇದ್ರೆ ಯಾವುದೇ ಒಬ್ಬ ರೋಗಿಗೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ಅನಸ್ತೇಶಿಯನ್ನ ಇಂಜೆಕ್ಟ್ ಅನ್ನು ಮಾಡೋ ಸಂದರ್ಭದಲ್ಲಿ ಅವರ ಬಿಪಿ ಸಮತೋಲನದಲ್ಲಿ ಇರಬೇಕು. ಏನಾದರೂ ಫ್ಲಕ್ಚುಯೇಟ್ ಆದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತವೆ. ಆ ಸಂದರ್ಭದಲ್ಲಿ ಅವರ ಬಿಪಿಯ ಸಮಸ್ಯೆಗಳು ತುಂಬ ಹೆಚ್ಚಾಗ್ತದೆ. ಅಧಿಕ ರಕ್ತದೊತ್ತಡದಿಂದ ಅವರು ಬಳಲ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನು ಮಾಡ್ತಾ ಇರುವಂಥದ್ದು. ಇದೇ ಮೊದಲ ಬಾರಿಗೆ ಅದನ್ನು ಮೆನ್ಷನ್ ಮಾಡ್ತಾ ಇರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಮತ್ತು ಕುತೂಹಲಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಇನ್ನೊಂದು ಪ್ರಮುಖವಾಗಿ ಅವರನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ, ಶಸ್ತ್ರಚಿಕಿತ್ಸೆ ಅನಿವಾರ್ಯತೆ ಇದೆ ಮತ್ತು ಅಗತ್ಯತೆ ಇದೆ ಅನ್ನೋದ್ರ ಬಗ್ಗೆ
ಉಲ್ಲೇಖವನ್ನು ಮಾಡ್ತಾರೆ. ಅವರನ್ನ ಪ್ರಿಪೇರ್ ಅನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯ ಪ್ರಿಪ್ರೇಷನ್ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಫಿಸಿಯೋಥೆರಪಿಯನ್ನ ಮಾಡಿಸ್ತಾ ಇದ್ದಾರೆ. ಅದಾದ ನಂತರ ಟ್ಯಾಬ್ಲೆಟ್ ಇರ್ಬೋದು, ಮತ್ತೆ ಕೆಲವೊಂದು ಬೇರೆ ಬೇರೆ ಉಪಕರಣಗಳಿಂದ ಅವ್ರನ್ನ ಫಿಸಿಯೋಥೆರಪಿಯನ್ನ ಮಾಡುವಂಥದ್ದು ಇರ್ಬೋದು, ಜೊತೆಗೆ ಅವರ ಬೆನ್ನು ನೋವನ್ನ ಕಡಿಮೆ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಉಲ್ಲೇಖವನ್ನ ಮಾಡ್ತಾರೆ ಅದೇ ರಿಪೋರ್ಟ್ ನಲ್ಲಿ, ಮಾನಸಿಕವಾಗಿ ಅವರನ್ನ ಏನು ಅದಕ್ಕೆ ಹೊಂದಿಕೊಳ್ಳೋ ರೀತಿ ಅಂದ್ರೆ ಈಗ ಉದಾಹರಣೆಗೆ ಸ್ಪೈನಲ್ ಕಾರ್ಡ್ ಆಪರೇಷನ್ ಆದ್ರೆ ಅದರಿಂದ ಆಗುವಂತ ಸೈಡ್ ಎಫೆಕ್ಟ್ಸ್ ಗಳೇನಿರ್ತವೆ, ಜೊತೆಗೆ ಅದರಿಂದ ಆಗುವಂತ ತೊಂದರೆಗಳೇನಿರ್ತವೆ. ಯಾಕಂದ್ರೆ ಇವರು ಹೇಳಿ ಕೇಳಿ ಚಲನಚಿತ್ರ ನಟ, ಸ್ಟೆಂಟ್ಗಳನ್ನ ಮಾಡಬೇಕಾದಂಥದ್ದು, ಚಲನಚಿತ್ರಗಳಲ್ಲಿ ಆಕ್ಟ್ ಅನ್ನ ಮಾಡೋ ಸಂದರ್ಭದಲ್ಲಿ ಅದರಿಂದ ಆಗುವಂತ ಏನು ವ್ಯವಸ್ಥೆಗಳು ಮತ್ತು ಅದರಿಂದ ಆಗುವಂಥ ಏನಾಗ್ತವೆ ಸ್ಟೆಂಟ್ ಮಾಡೋ ಸಂದರ್ಭದಲ್ಲಿ ಆಗುವಂಥದ್ದು, ಅದಾದ ನಂತರ ಅದರಿಂದ ಆಗುವಂಥ ಎಫೆಕ್ಟ್ಗಳು, ಇಂಪ್ಯಾಕ್ಟ್ಗಳೇನಿರ್ತವೆ ಅದ್ರ ಬಗ್ಗೆನೂ ಕೂಡ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾ ಇದೀವಿ. ಜೊತೆಗೆ ಅವರನ್ನ ಮಾನಸಿಕವಾಗಿ ಅದಕ್ಕೆ ಸಿದ್ಧಪಡಿಸುವಂಥ ಒಂದಷ್ಟು ಕೆಲಸವನ್ನು ಮಾಡ್ತಾ ಇದೀವಿ ಅಂತೇಳಿ ಉಲ್ಲೇಖವನ್ನು ಮಾಡಿದ್ದಾರೆ. ಆದರೆ ಯಾವ ದಿನಾಂಕದೊಂದು ಅವರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಎಲ್ಲೂ ಕೂಡ ಉಲ್ಲೇಖವನ್ನು ಮಾಡಿಲ್ಲ. ಕಳೆದ 3 ವಾರಗಳಿಂದ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್, ಅವರನ್ನು ಮಾನಸಿಕವಾಗಿ ಅದಕ್ಕೆ ಒಗ್ಗಿಕೊಳ್ಳುವಂತೆ ಮಾಡುವಂಥದ್ದು, ಜೊತೆಗೆ BPಯ ವಿಚಾರ ಈಗ ಮುನ್ನೆಲೆಗೆ ತರ್ತಾ ಇರೋಂಥದ್ದು, ಇದೆಲ್ಲಾನು ಕೂಡ ನೋಡಿದ್ರೆ ದರ್ಶನ್ ಅವರು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ತಾರಾ, ಇಲ್ಲ ಕೇವಲ ಕೊನೆಯ ಹಂತಕ್ಕೆ ಬಂದು ಮತ್ತೆ ಎಕ್ಸ್ಟೆನ್ಷನ್ ಅನ್ನ ಕೇಳುವಂತ ಸಾಧ್ಯತೆಗಳಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಅನುಮಾನಗಳಿರುವಂಥದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.